ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಯೋಹಾನ 13ನೇ ಅಧ್ಯಾಯ 12ನೇ ವಾಕ್ಯದಿಂದ 20ನೇ ವಾಕ್ಯ. ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಸಂದೇಶ ಏನು ದೇವರು ಕೊಟ್ಟರು. ಆ ದಿನ ಕರ್ತನು ಶಿಷ್ಯರೆಲ್ಲರನ್ನು ಒತ್ತೊಟ್ಟಿಗೆ ಕರೆದು ಅವರನ್ನು ಪ್ರೀತಿಯಿಂದ ಆಧರಿಸಿ ಅವರ ಪಾದಗಳನ್ನು ಆತನೇ ನೀರನ್ನು ಹಾಕಿ ತೊಳೆದು ಅವರನ್ನು ಮುದ್ದಿಡ್ತಾ ಇದ್ದಾರೆ. ಕರ್ತನು ಈ ಒಂದು ಪ್ರೀತಿಯನ್ನು ಆತನು ತೋರಿಸಿ ಅವರಿಗೆ ಈ ರೀತಿ ಕರ್ತನು ಹೇಳ್ತಾ ಇದ್ದಾರೆ, ಅವರ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಅದನ್ನು ದೇವರು ಹೇಳಿದರು, ನಾನು ನಿಮಗೆ ಈ ರೀತಿ ಮಾಡ್ತಾ ಇರೋದು ನೀವು ಈ ರೀತಿ ಮಾಡಿ ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದೇನೆ. ಇದೇ ಪ್ರಕಾರವಾಗಿ ನೀವು ಮತ್ತೊಬ್ಬರನ್ನ ಕೀಳೆಂದು ಎಣಿಸ್ತೆ ನಿಮ್ಮ ಆತ್ಮಿಕ ಒಂದು ಸಹೋದರ ಸಹೋದರಿಯಂತೆ ಅವರನ್ನು ಸೇರಿಸಿಕೊಂಡು ಅವರಿಗೂ ಕೂಡ ನೀವು ಆಧರಣೆಯಾಗಿರ್ರಿ. ಈ ಮಾದರಿ ನಾನು ನಿಮಗೆ ತೋರ್ಪಡಿಸ್ತಾ ಇದ್ದೇನೆ ಅಂತ ತನ್ನ ಶಿಷ್ಯರಿಗೆ ಕರ್ತನು ಹೇಳ್ತಾ ಇದ್ದಾರೆ. ಅನಂತರ ದೇವರು ಹೇಳ್ತಾರೆ, ಇಗೋ ನಿಮಗೆ ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳು ದೊಡ್ಡವನಲ್ಲ ಅಂತ. ಹಾಗಾದರೆ ದೇವರು ಹೇಳ್ತಾರೆ, ನಾನು ಸೇವೆ ಮಾಡುವುದಕ್ಕೆ ಬಂದೆನು, ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ. ಇವತ್ತು ಇಲ್ಲಿ ಯಾರೂ ಕೂಡ ದೊಡ್ಡವರಲ್ಲ. ಪರಲೋಕದಲ್ಲಿರುವ ಪರಮ ತಂದೆ ಆತನನ್ನೇ ಹೊರತು ದೊಡ್ಡವರು ಇಲ್ಲಿ ಯಾರೂ ಇಲ್ಲ. ನಾವೆಲ್ಲ ಕರ್ತನಿಂದ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು. ನೀವು ನಿಮ್ಮನ್ನು ತಗ್ಗಿಸಿಕೊಂಡ್ರೆ ಕರ್ತ ನಿಮ್ಮನ್ನು ಹೆಚ್ಚಿಸ್ತಾರೆ. ನೀವು ನಿಮ್ಮ ಮತ್ತೊಬ್ಬರ ತಪ್ಪನ್ನು ನೀವು ಕ್ಷಮಿಸೋದಾದರೆ ಕರ್ತನು ನಿಮ್ಮ ತಪ್ಪನ್ನು ಕ್ಷಮಿಸ್ತಾರೆ. ಈ ಮಾದರಿ ದೇವರು ತೋರ್ಪಡಿಸಿದ್ರು. ಆತನು ಖುದ್ದಾಗಿ ಅದೇ ಕ್ರಿಯೆಗಳನ್ನು ಮಾಡಿ ತೋರಿಸಿದ್ರು. ಇವತ್ತು ಬಾಯಿ ಮಾತಲ್ಲಿ ನೀವು ಹೇಳೋದಲ್ಲ, ನಿನ್ನ ಕ್ರಿಯೆಯಲ್ಲಿ ಅದನ್ನು ತೋರ್ಪಡಿಸು. ಇದನ್ನು ಆ ರೀತಿ ನೀವು ಮಾಡಿ ಎಂಬುದಾಗಿ ನಾನು ತೋರಿಸ್ತಾ ಇದ್ದೇನೆ ಅಂತ ಕರ್ತನು ಹೇಳ್ತಾರೆ. ಈ ದಿನ ನೀವು ಅನೇಕರು ದೇವರ ಸೇವೆಯಲ್ಲಿ ಆರಿಸಲ್ಪಟ್ಟಿರ್ಬೋದು, ಸಭೆಯ ಮಕ್ಕಳಾಗಿರ್ಬೋದು, ಸಭೆಯಲ್ಲಿ ಉತ್ತಮವಾದಂಥ ಒಂದು ಸ್ಥಾನದಲ್ಲಿ ನಿಂತು ದೇವರ ವಾಗ್ದಾನಗಳನ್ನು, ದೇವರ ವಾಕ್ಯ ಪ್ರಸಂಗವನ್ನು ನೀವು ಮಾಡ್ತಾ ಇರ್ಬೋದು. ಕರ್ತನ ಹಾಡಿ ಸ್ತುತಿಸುವಂಥ ದೇವ ಮಕ್ಕಳು ಆಗಿರ್ಬೋದು, ಸುವಾರ್ತಿಕರಾಗಿರ್ಬೋದು, ಪ್ರವಾದಿ ಆಗಿರ್ಬೋದು, ಏನೆಲ್ಲ ನೀವು ಸೇವೆ ಕಾರ್ಯಗಳನ್ನು, ಸಭೆಯ ಸೇವಕರಾಗಿರ್ಬೋದು, ಘನ ಸೇವಕರಾಗಿ ದೊಡ್ಡದಾದಂಥ ಒಂದು ಸೇವೆ ಮಾಡುವಂಥ ಸೇವಕರಾಗೇ ನೀವಿರ್ಬೋದು, ಸೇವಕಿಯಾಗಿ ನೀನಿರ್ಬೋದು. ಆದರೆ ಈ ವಾಕ್ಯದಂತೆ ನಾವು ನಡಿಲಿಲ್ಲ ಅಂದರೆ ಕರ್ತನ ಆ ಪವಿತ್ರ ಲೋಕದಲ್ಲಿ ನಾವು ಪ್ರವೇಶಿಸುವುದಕ್ಕೆ ಅರ್ಹರಲ್ಲ. ಪ್ರಿಯರೇ, ಇಂದು ಕ್ಷಮಿಸು, ಪ್ರೀತಿಸು, ತಗ್ಗಿಸಿಕೋ, ಕರ್ತನಿಂದ ಹೆಚ್ಚಿಸಲ್ಪಡ್ತೀಯ. ದೇವರು ಎಲ್ಲರನ್ನು ಪ್ರೀತಿಸು ಅಂತ ಈ ಪ್ರೀತಿಯ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೋ. ಈ ಲೋಕದಲ್ಲಿ ನಾವು ಕರ್ತನ ಕಲ್ವಾರಿ ಪ್ರೀತಿಯನ್ನು ಹಂಚುವುದಕ್ಕಾಗಿ, ಸಾರುವುದಕ್ಕಾಗಿ, ಎಲ್ಲರನ್ನ ಪ್ರೀತಿಸಿ ಎಲ್ಲರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ದೇವರಿಂದ ಆರಿಸಲ್ಪಟ್ಟವರು, ಕರ್ತನ ಕಲ್ವಾರಿ ರಕ್ತದಿಂದ ಕೊಂಡಲ್ಪಟ್ಟವರಾಗಿದ್ದೇವೆ. ಆದ್ದರಿಂದ ನಮ್ಮ ಸೇವೆಯನ್ನು ನಾವು ಮಾಡಿಸ್ಕೊಳ್ಳೋದಕ್ಕೆ ಕರೆಯಲ್ಪಟ್ಟವರಲ್ಲ, ನಾವು ಮತ್ತೊಬ್ಬರ ಸೇವೆಯನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟವರು. ಅದರಿಂದ ಇಂದು ನಿನ್ನ ಮನಸ್ಥಿತಿ ಹೇಗಿದೆ? ನೀನು ಈ ವಾಕ್ಯಕ್ಕೆ ನಡೀತಾ ಇದ್ದೀರೋ? ನೀವು ನಡೀತಾ ಇಲ್ಲ ಅಂದರೆ ಈ ದಿನ ನಮ್ಮನ್ನು ನಾವು ತಿದ್ದಿಕೊಳ್ಳೋಣ ಎಂಬುದಾಗಿ ಒಪ್ಪಿಸಿಕೊಳ್ಳ್ರಿ. ಕರ್ತ ನಿಮ್ಮನ್ನು, ಪವಿತ್ರಾತ್ಮನು ನಿಮ್ಮನ್ನು ದಿನ ಪರಿವರ್ತನೆ ಮಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ನೀನು ಕೊಟ್ಟ ಈ ದೈವ ವಾಕ್ಯಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ಸ್ವಾಮಿ, ನೀನೇ ನಮಗೆ ಕಲಿಸಿಕೊಟ್ಟಿರುವುದು, ಪ್ರತಿಯೊಂದು ಕಾರ್ಯಗಳನ್ನು ನೀವು ಹೇಳಿಕೊಟ್ಟ ದೇವರು. ಏಸಪ್ಪ, ಈ ದಿನ ನಿನ್ನ ವಾಕ್ಯಕ್ಕೆ ಅವರು ವಿರೋಧವಾಗಿ ನಡೀತಾ ಇರ್ಬೋದು. ತಂದೆಯವರನ್ನು ಕ್ಷಮಿಸಿ, ಕರ್ತನಿನ ರಕ್ತದಿಂದ ಅವರನ್ನು ತೊಳೆದು ಶುದ್ಧಿ ಮಾಡಿ ಅಪ್ಪ, ಎಲ್ಲರನ್ನು ಪ್ರೀತಿಸಿ, ಕ್ಷಮಿಸಿ, ಪ್ರಾರ್ಥಿಸೋ ಮಕ್ಕಳಾಗಿ ಅವರನ್ನು ಮಾರ್ಪಡಿಸು ತಂದೆಯೇ. ಮತ್ತೊಬ್ಬರ ಸೇವೆ ಮಾಡುವಂತೆ ಅವರನ್ನು ಮಾರ್ಪಡಿಸು ರಾಜ. ಎಲ್ಲ ಅಹಂಕಾರದ ದುರಾತ್ಮನ ಕ್ರಿಯೆಗಳು ಅವರ ಆತ್ಮದಿಂದ, ಅವರ ಶರೀರದಿಂದ ದೇವರೇ, ಅವರ ಒಂದೊಂದು ಸ್ವಾಮಿ ಅಪ್ಪ ಆಲೋಚನೆಯಲ್ಲಿ ಕಾರ್ಯ ಮಾಡ್ತಾ ದುಷ್ಟಾತ್ಮ ಬಿಡಲಿ ಈ ದಿನ ಯೇಸುವಿನ ನಾಮದಲ್ಲಿ. ತಂದೆ,
ಎಲ್ಲರ ಮುಖ್ಯಸ್ಥನು ಎಲ್ಲರ ಆಳಂತೆ ಇರಬೇಕು ಎಂಬುದಾಗಿ ಹೇಳಿದ ದೇವರು. ಹೌದಪ್ಪ, ಅವರು ಎಂತಹ ಹುದ್ದೆಯಲ್ಲಿರ್ಬೋದು, ಎಂತಹ ದೊಡ್ಡ ಶ್ರೀಮಂತರಾಗಿರ್ಬೋದು, ಎಂತಹ ಅಧಿಕಾರಿಗಳಾಗಿರ್ಬೋದು, ಎಂತಹ ದೊಡ್ಡ ಘನ ಸೇವಕರು, ಪ್ರವಾದಿಗಳಾಗಿರ್ಬೋದು, ತಂದೆ ಅವರು ತಮ್ಮನ್ನು ತಗ್ಗಿಸಿಕೊಂಡು ಅನೇಕರ ಸೇವೆ ಮಾಡಿ ಅನೇಕ ಆತ್ಮಗಳನ್ನು ಆದಾಯ ಮಾಡುವಂತೆ ಅವರನ್ನು ಈ ದಿನ ಮಾರ್ಪಡಿಸು ಪವಿತ್ರ ಆತ್ಮನೇ. ತಂದೆ, ಈ ಕಾರ್ಯ ನೀವು ಮಾಡ್ತಾ ಇದ್ದೀರಾ, ಅದಕ್ಕಾಗಿ ವಂದನೆ ಪ್ರಭು. ಜೀವಿಸುವ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.